ಬೆಂಬಿಡದೆ ಕಾಡುತ್ತಿದೆಯೇ ಅಜೀರ್ಣ ಸಮಸ್ಯೆ? ಇಲ್ಲಿದೆ ಸರಳ ಮನೆಮದ್ದು. ಬಹುತೇಕರಲ್ಲಿ ಕಾಡುವ ಸಮಸ್ಯೆಗಳೆಂದರೆ ಅದುವೇ ಜೀರ್ಣ ಸಮಸ್ಯೆ. ಕರಿದ ಎಣ್ಣೆ ಪದಾರ್ಥಗಳು, ಫಾಸ್ಟ್ ಫುಡ್ ಸೇರಿದಂತೆ ಇನ್ನಿತರ ಆಹಾರಗಳನ್ನು ಸೇವಿಸಿದಾಗ ಸಹಜವಾಗಿಯೇ ಅಜೀರ್ಣ ಸಮಸ್ಯೆಯು ಕಾಡುತ್ತದೆ. ಹೀಗಾಗಿ ನಮ್ಮ ಆಹಾರ ಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಅಜೀರ್ಣದಂತಹ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಅದಲ್ಲದೆ ಅಜೀರ್ಣ ಸಮಸ್ಯೆಯು ಕಾಡಿದಾಗ ಕೆಲವು ಮನೆಮದ್ದುಗಳಿಂದ ಈ ಸಮಸ್ಯೆಯನ್ನು ದೂರವಾಗಿಸಬಹುದು. ಮೊದಲನೆಯ ಮನೆಮದ್ದು, ಪ್ರತಿದಿನ ಮಜ್ಜಿಗೆಗೆ ಉಪ್ಪು ಬೆರೆಸಿ ಕುಡಿಯುತ್ತಿದ್ದರೆ ಅಜೀರ್ಣ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಎರಡನೆಯದು, ಊಟದ ಬಳಿಕ ಶುಂಠಿ ಜಗಿದು ತಿನ್ನುವುದರಿಂದ ಅಜೀರ್ಣವು ಗುಣಮುಖವಾಗುತ್ತದೆ. ಮೂರನೇ ಮನೆಮದ್ದು, ಊಟದ ಬಳಿಕ ಬಾಳೆಹಣ್ಣನ್ನು ತಿನ್ನುವುದರಿಂದ ಅಜೀರ್ಣ ಸಮಸ್ಯೆಗೆ ಪರಿಣಾಮಕಾರಿಯಾಗಿದೆ. ಇನ್ನು ನಾಲ್ಕನೇ ಮನೆಮದ್ದು, ಕರಿಮೆಣಸು ಬೆಳ್ಳುಳ್ಳಿಯನ್ನು ಕಡಿಮೆ ಪ್ರಮಾಣದಲ್ಲಿ ಬೆರೆಸಿ ಚಟ್ನಿ ಮಾಡಿ ಊಟದಲ್ಲಿ ಸೇವಿಸುತ್ತಿದ್ದರೆ ಜೀರ್ಣಶಕ್ತಿಯು ಸುಧಾರಿಸಿ ಅಜೀರ್ಣ ಸಮಸ್ಯೆ ಕಾಡುವುದಿಲ್ಲ. ಐದನೇ ಮನೆಮದ್ದು, ಊಟ ಮಾಡುವ ಮೊದಲು ಒಂದಿಷ್ಟು ಜೀರಿಗೆ ಕಾಳನ್ನು ಬಾಯಲ್ಲಿ ಹಾಕಿಕೊಂಡು ಜಗಿಯುತ್ತಿದ್ದರೆ ಜೀರ್ಣಶಕ್ತಿ ಸುಧಾರಿಸುತ್ತದೆ. ಆರನೇ ಮನೆಮದ್ದು, ಸ್ವಲ್ಪ ಉಪ್ಪು ಬೆರೆಸಿದ ನೀರಿಗೆ ನಿಂಬೆಹಣ್ಣಿನ ರಸ ಮಿಶ್ರ ಮಾಡಿ ದಿನವೂ 3 ಬಾರಿ ಸೇವಿಸುತ್ತಿದ್ದರೆ ಅಜೀರ್ಣವು ಕಡಿಮೆಯಾಗುತ್ತದೆ. ಏಳನೇ ಮನೆಮದ್ದು, ನಿಂಬೆಹಣ್ಣಿನ ರಸವನ್ನು ಕುಡಿಯುವುದರಿಂದ ಅಜೀರ್ಣದಿಂದ ಬರುವ ಹುಳಿತೇಗು ನಿವಾರಣೆಯಾಗುತ್ತದೆ. 8ನೇ ಮನೆಮದ್ದು, ಸೇಬನ್ನು ದಿನವೂ ಸೇವಿಸುವುದರಿಂದ ಜೀರ್ಣಶಕ್ತಿಯು ಸುಧಾರಿಸುತ್ತದೆ. 9ನೇ ಮನೆಮದ್ದು, ಅಡುಗೆಯಲ್ಲಿ ಅರಿಶಿನ ಪುಡಿಯನ್ನು ಬೆರೆಸಿ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆಯು ಕಾಡುವುದಿಲ್ಲ. ಹಾಗೂ ಊಟದ ಬಳಿಕ ಏಲಕ್ಕಿಯನ್ನು ಚೆನ್ನಾಗಿ ಜಗಿದು ತಿಂದರೆ ಅಜೀರ್ಣ ಸಮಸ್ಯೆಯು ದೂರವಾಗುತ್ತದೆ. ಮತ್ತು ದಿನಾಲೂ ಪುದೀನ ಎಲೆಗಳನ್ನು ಜಗಿದು ತಿನ್ನುವುದರಿಂದ ಆಹಾರವು ಜೀರ್ಣವಾಗುತ್ತದೆ, ಅಜೀರ್ಣ ಸಮಸ್ಯೆಯು ಬರುವುದಿಲ್ಲ. ಹಾಗೂ ದಿನನಿತ್ಯ ತುಳಸಿ ರಸವನ್ನು ಸೇವಿಸುತ್ತಿದ್ದರೆ ಜೀರ್ಣಕ್ರಿಯೆಯು ಸರಿಯಾಗಿ ಆಗುತ್ತದೆ. ಹಾಗೂ ಅಜೀರ್ಣ ಸಮಸ್ಯೆಯು ಕಾಡಿದಾಗ ಲವಂಗದ ಕಷಾಯವನ್ನು ಮಾಡಿ ಕುಡಿಯುವುದು ಉತ್ತಮ. ಇನ್ನು ಕೊನೆಯ ಮನೆಮದ್ದು, ಊಟದ ಬಳಿಕ ಸಿಪ್ಪೆ ತೆಗೆದ ಖರ್ಜೂರವನ್ನು ತಿಂದರೆ ಜೀರ್ಣಶಕ್ತಿಯು ಸುಧಾರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.